ಕೃಷಿ ಇಲಾಖೆ ಆಶ್ರಯದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ 4.6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಪಿಕಾಡು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ನಿರ್ಮಾಣಗೊಳ್ಳಲಿರುವ ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯದ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ಗುರುವಾರ ನಡೆಯಿತು. ಗ್ರಾಮದ ದೇವರು ಮಹಾತ್ಮ ದೇವರ ಅನುಗ್ರಹವಾದ ಆಪಣೆಯ ಶಿಲಾನ್ಯಾಸಕ್ಕೆ ಪರಿಪೂರ್ಣ ಅನುಗ್ರಹಗಳು ఆయన ಶ್ರೀಗಢ ಕದಮದ ಕಟ್ಟಡ ಮಾತ್ರ ಯೋಗ ಭಾಗಿನ ಸರ್ವ ದೇವರ ಅನುಗ್ರಹಗಳು ಗುರುದೇವರ ಸರ್ವ ದೇವರ ಅನುಗ್ರಹ ಪ್ರಾಪ್ತಿರಸ್ತು. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಹೊನ್ನಪ್ಪ ಗೌಡ ಸ್ವಾಗತಿಸಿದರು. ತೋಟಗಾರಿಕಾ ಸಂಶೋಧನೆ ಇದರಲ್ಲಿ ಈ ಜಾಗದಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ ಮಾನ್ಯ UT ಖಾದರ್ ಸರ್, ಗೌರವಾನ್ವಿತ ಅಧ್ಯಕ್ಷರು ವಿಧಾನಸಭೆ ಕರ್ನಾಟಕ ಸರ್ಕಾರ, ಇವರಿಗೆ ನಮ್ಮ ಕೃಷಿ ಇಲಾಖೆ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಮಮತಾ ವ್ಯಕ್ತಿ ಮೇಡಮ್, ಅಧ್ಯಕ್ಷರು ಗೇರು ಅಭಿವೃದ್ಧಿ ನಿಗಮ, ಅವರಿಗೂ ಸಹ ಸ್ವಾಗತ ಕೋರ್ತೇನೆ. ಹಾಗೂ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ಸ್ವಾಗತವನ್ನು ಕೋರ್ತೇನೆ. ಶಿಲಾನ್ಯಾಸ ನೆರವೇರಿಸಿದ ಸ್ಪೀಕರ್ UT ಖಾದರ್ ಮಾತನಾಡುತ್ತಾ, ಜಿಲ್ಲೆಗೊಂದು ರಸಗೊಬ್ಬರ ಪ್ರಯೋಗಾಲಯ ಅಗತ್ಯ. ಹಿಂದೆ ಬೆಳ್ತಂಗಡಿಯಲ್ಲಿದ್ದ ಕಟ್ಟಡ ಶಿಥಿಲಗೊಂಡಿತ್ತು. ಹೊಸ ಪ್ರಯೋಗಾಲಯ ನಿರ್ಮಾಣಕ್ಕೆ ಜಮೀನು ಕೊರತೆ ಕಂಡುಬಂದ ಹಿನ್ನೆಲೆಯಲ್ಲಿ ಉಳ್ಳಾಲದಲ್ಲಿ ನೂತನ ಪ್ರಯೋಗಾಲಯ ಸ್ಥಾಪನೆಯಾಗಲಿದೆ. ಈ ಪ್ರಯೋಗಾಲಯಕ್ಕೆ ಜಿಲ್ಲೆಯಿಂದ ಮಾತ್ರವಲ್ಲದೆ ನೆರೆಯ ಜಿಲ್ಲೆಯ ರೈತರು ಆಗಮಿಸಿ ರಸಗೊಬ್ಬರದ ಕುರಿತಾದ ಮಾಹಿತಿಯನ್ನು ಪಡೆಯುವಂತಾಗಬೇಕು ಎಂದರು. ಫರ್ಟಿಲೈಸರ್ ಸಂಬಂಧಪಟ್ಟಂತೆ ಆ ನಮ್ಮ ಲ್ಯಾಬಾರೇಟರಿಯ ನೂತನ ಕಟ್ಟಡ ಮತ್ತು ನೂತನ ಘಟಕವನ್ನು ಇವತ್ತು ನಾವಿಲ್ಲಿ ಪ್ರಾರಂಭಕ್ಕೆ ಮಾಡಲಿಕ್ಕೆ ಶಂಕುಸ್ಥಾಪನೆ ನಾವು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲಿ ಈ ಗೇರು ಮತ್ತು ಕೃಷಿ ಅಭಿವೃದ್ಧಿ ಇಲಾಖೆಯ ನಮ್ಮ ಡೆವಲಪ್ಮೆಂಟ್ ಚೇರ್ಮನ್ ಆಗಿರುವಂಥ ಮಮತಾ ಗಟ್ಟಿಯವರು ಮತ್ತು ಸದಾಶಿವ ಮುಖ್ಯಸ್ಥರು, ನಮ್ಮ ರಾಜ್ಯಸಭಾ ಅಧ್ಯಕ್ಷ ಶಶಿಕಲಾಕ್ಕನವರು, ಇದೆಲ್ಲ ಮುಖ್ಯಸ್ಥರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಹೇಳಿದರೆ ಜಿಲ್ಲೆಗೊಂದು ಫರ್ಟಿಲೈಸರ್ ಲ್ಯಾಬಾರೇಟರಿ ಎಲ್ಲ ಕಡೆ ಇವತ್ತು ಬೇಕು. ಈ ಹಿಂದೆ ಇದು ಅತ್ಯಂತ ಹಿಂದುಳಿದ ಪ್ರದೇಶ ಬೆಳ್ತಂಗಡಿಯಲ್ಲಿ ಇತ್ತು, ಲಾಸ್ಟ್ ನಮ್ಮ ಜಿಲ್ಲೆಯ ಕಡೆಯಲ್ಲಿ. ಅಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ವಾಗಿ ಶಿಥಿಲವಾಗಿ ದುರವಸ್ಥೆಯಲ್ಲಿ ಇತ್ತು. ಈ ಹೊಸ ಬಿಲ್ಡಿಂಗ್ ಬರುವಾಗ ಕೆಲವು ಕೇಂದ್ರ ಸ್ಥಾನದಲ್ಲಿ ಬರಬೇಕಂತ ಹೇಳಿಕೊಂಡು ತೀರ್ಮಾನವಾದಾಗ ಮಂಗಳೂರಲ್ಲಿ ಎಲ್ಲಿ ಕೂಡ ಜಾಗ ಇಲ್ಲ. ಇದು ಲ್ಯಾಂಡ್ಗೆ ಬಂದು ಕೇಳಿದಾಗ ಮಮತಾ ಘಟ್ಟದ ಮಾತಾಡಿ ಈ ಲ್ಯಾಂಡ್ ಇಲ್ಲಿ ಕೊಟ್ಟ ಕಾರಣವೇ ಇದಿಲ್ಲಿ ಬರಲಿಕ್ಕೆ ಸಾಧ್ಯವಾಯಿತು. ಏನಾದ್ರು ಗೇರು ಕೃಷಿ ನಿಗಮದವರು ಇಲ್ಲ, ನಮ್ಮ ಜಾಗ ನಾವು ಕೊಡುವುದಿಲ್ಲ, ನೀವು ಎಲ್ಲಿಯಾದ್ರೂ ಬೇಗ ಸರ್ಕಾರ ಜಾಗದಲ್ಲಿ ಮಾಡಿಕೊಂಡು ಹೋಗಿ ಅಂತ ಹೇಳಬೇಕಾದ್ರೆ ಇದು ಬೇರೆ ಎಲ್ಲಿಗ ಹೋಗ್ತಿತ್ತು. ಆದರೆ ನಮಗೆ ಈ ಊರು ಡೆವಲಪ್ ಆಗಬೇಕಾದ್ರೆ ನಮ್ಮ ಊರಲ್ಲಿ ಇಂಥ ಘಟಕಗಳು ಬಂದರೆ ಪರೋಕ್ಷವಾಗಿ ಇಡೀ ಊರಿಗೆ ಲಾಭ ಆಗ್ತದೆ. ಯಾಕೆ ಬೇರೆ ಬೇರೆ ಊರಿನ ಕೃಷಿಕರು ಇಲ್ಲಿಗೆ ಬರುವಾಗ ಇಲ್ಲಿ ರಿಕ್ಷಾದಲ್ಲಿ ಬಂದಾಗ ನಮ್ಮ ರಿಕ್ಷಾದವನಿಗೆ ದುಡ್ಡು ಆಗ್ತದೆ, ಇಲ್ಲಿ ಒಂದು ಹೋಟೆಲ್ ಚಹಾ ಕುಡಿದಾಗ ನಮ್ಮ ಹೋಟೆಲ್ನವನಿಗೆ ಚಹಾ. ಎಲ್ಲಿ ಜನರ ಚಲನವನ್ನ ಜಾಸ್ತಿ ಆಗ್ತದ ಆ ಪ್ರದೇಶ ಅಭಿವೃದ್ಧಿ ಆಗ್ತದೆ. ಈ ಪ್ರದೇಶ ಅಭಿವೃದ್ಧಿ ಆಗಬೇಕಾದ ಉದ್ದೇಶದಿಂದಲೇ ಇವತ್ತು ಮಮತಾ ಗಟ್ಟಿ ಮಾತಾಡಿಕೊಂಡು ಇಲ್ಲಿ ನಾವು ಈ ಒಂದು ಜಾಗವನ್ನು ಅವರಿಗೆ ಕೊಡಲಿಕ್ಕೆ ಆಯಿತು. ಇಲ್ಲದಿದ್ದರೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಇವತ್ತು ಇರಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದನ್ನು ಬಹುಶಃ ಮೊನ್ನೆ ಇದನ್ನು ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಮಾಡಬೇಕಂತ ತೀರ್ಮಾನ ಆಗಿತ್ತು. ನನ್ನ ಕೂಡ ಸಮಯಾವಕಾಶ ಆಗಿರಲಿಲ್ಲ. ಆದ ಕಾರಣ ಈ ಎಲ್ಲ ಯೋಜನೆಗಳಿಗೆ ನಾನು ಹೇಳಿದಾಗೆ ಎಲ್ಲ ಜನಪ್ರತಿನಿಧಿಗಳನ್ನು ಎಲ್ಲ ಸಂದರ್ಭದಲ್ಲಿ ಕೂಡ ಕರಿಬೇಕು. ಅದು ಯಾರೇ ಇರಲಿ, MP ಇರಲಿ, MLA ಇರಲಿ, ಸ್ಥಳೀಯ ಮಟ್ಟದ ಅಧ್ಯಕ್ಷ ಇರಲಿ, ಸದಸ್ಯರಿರಲಿ,
ಕೆಲವೊಂದು ಕಮ್ಮಿ ಎಲ್ಲರೂ ಮನುಷ್ಯರೇ, ಎಲ್ಲ 100ಕ್ಕೂ 100 ಪರ್ಫೆಕ್ಟ್ ಜನ ಅದು ಸ್ವರ್ಗಲೋಕದಲ್ಲಿ ಮಾತ್ರ ಸಿಗ್ಬೋದು. ಇಲ್ಲಿ ನಮ್ಗೆ ಯಾರಿಗೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಮಾಹಿತಿಯ ಕೊರತೆಯಿಂದ ಅಥವಾ ಉದ್ದೇಶಪೂರ್ವಕ ಅಲ್ಲದೆ ಕೆಲವು ಹೆಚ್ಚು ಕಮ್ಮಿ ಆಗೋದು ಸ್ವಾಭಾವಿಕ. ಅದಕ್ಕೆ ಟೆನ್ಷನ್ ಮಾಡಬೇಕಂತ ಇಲ್ಲ. ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ. ನಿಮ್ಮ ಟೆನ್ಷನ್ ಕೂಡ ಮದ್ದಿದೆ. ಅದಕ್ಕಾಗಿ ನಾವು ಕೊಡೋದು ವ್ಯಾಸ ನಾವು ಮಾಡುವ. ಹಾಗಾದರೆ ನಾನು ಶಾಸಕನಾಗಿ ಕಳೆದ ಅವಧಿಯಲ್ಲಿ ನನ್ನನ್ನು ಕೇಳದೆ ಎಲ್ಲೆಲ್ಲ ರಸ್ತೆ ಮಾಡಿದ್ದಾರೆ ಇವನಿಗೆ ಗೊತ್ತು. ಎಲ್ಲಿದೆ ಪುಷ ನನ್ನ ಗ್ರಾಂಟಿನಲ್ಲಿ ನಾನು ಸ್ಯಾಂಕ್ಷನ್ ಮಾಡಿದ್ದು ಅದು DMF ಫಂಡ್ ಇರಲಿ, ರೈನ್ ಡ್ಯಾಮೇಜ್ ಇರಲಿ, ಅದರಲ್ಲಿ ಎಲ್ಲಿ ಹೋಗಿ ಮಾಡಿ ನನ್ನನ್ನು ಹೇಳಲಿಲ್ಲ. ನಾನು ಕೇಳಲಿಲ್ಲ. ಯಾಕೆ ನನ್ನ ಮನೆಯಲ್ಲಿ ಬಂದು ಯಾರು ಗುಡಿಸಿದ್ರೇನೋ ಮನೆ ಕ್ಲೀನ್ ಆದರೆ ಆಯ್ತು ಅಂತ ಹೇಳಿಕೊಂಡು ನಾನೆಲ್ಲರೂ ನನ್ನ ಕೆಲಸ ಮಾಡಲಿಕ್ಕೆ ನಾನು ಬಿಟ್ಟಿದ್ದೆ. ನಾನೆಲ್ಲರೂ ನನ್ನ ಊರಲ್ಲಿ ಬಂದು ನನ್ನನ್ನು ಕೇಳದೆ ಅಲ್ಲಿ ಬಂದು ನಾನು MLA ಆಗಿದ್ದರೂ ಕೂಡ, ನನ್ನ ಪ್ರತಿಪಕ್ಷದ ಉಪನಾಯಕನಾಗಿದ್ದರೂ ಕೂಡ ಅಲ್ಲಿ ಬಂದು ಎಲ್ಲ ನನಗೆ ಗೊತ್ತಿಲ್ಲದೆ ಪೇಪರ್ ಇದು ಬರ್ತಿತ್ತು. ಅಲ್ಲಿ ಶಂಕುಸ್ಥಾಪನೆ, ಅವರು ಶಂಕುಸ್ಥಾಪನೆ, ಇವರು ಶಂಕುಸ್ಥಾಪನೆ ಅಂತ ಹೇಳಿಕೊಂಡು ನಾನು ಟೆನ್ಷನ್ನೇ ಮಾಡಲಿಲ್ಲ. ನಮ್ಮ ಯಾರು ಒರೆಸಿದ್ರೇನು, ಯಾರು ಗುಡಿಸಿದ್ರೇನು, ಯಾರು ಕ್ಲೀನ್ ಮಾಡಿದ್ರೇನು, ನನ್ನ ಕ್ಷೇತ್ರ ಕ್ಲೀನ್ ಆಗಿರಬೇಕು, ನಮ್ಮ ಮನೆ ಕ್ಲೀನಾಗಿ ಮಾಡಲಿ ಅಂತ ನಾನು ಬಿಟ್ಟಿದ್ದೆ. ನನ್ನ ಕೂಡ ಇದನ್ನು ವಿಧಾನಸಭೆಯಲ್ಲಿ ನನಗೆ ತೆಗೆದು ನನಗೆ ಅವಿಶ್ವಾಸ ಮಂಡಿಸಿ ಏನೆಲ್ಲ ನನಗೆ ವಿಧಾನಸಭೆಯಲ್ಲಿ ಮಾತಾಡ್ಬೋದು. ನಾನು ಮಾತಾಡಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಇದೆಲ್ಲ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರ ಆಗ್ತದೆ. ಅದಕ್ಕೆ ನನ್ನಲ್ಲಿ ಕಳೆದ ಅವಧಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ನನ್ನ ಅನುದಾನ ಇದ್ದರೂ ಕೂಡ ನಾನು ಇಲ್ಲದೆ ಇಲ್ಲಿ ಬೇರೆಯವರು ಒಂದು ಕೆಲಸ ಮಾಡಿದ ಕಾರಣ ನನ್ನ ಲೀಡ್ 5,000 ಜಾಸ್ತಿ ಆಯಿತು ಹಿಂದಿಗಿಂತಲೂ ಕೂಡ. ಅದಕ್ಕೆ ಯಾವುದು ಬರಲಿಕ್ಕೆ ಹೋಗುದಿಲ್ಲ. ನಮಗೆ ರಾಜ್ಯಕ್ಕೆ ತುಂಬ ದೀರ್ಘಕಾಲದ 30 ವರ್ಷ ನಾವು ರಾಜಕೀಯ ನೋಡಿ ಸಾಕಾಗಿದೆ. ಅದಕ್ಕೆ ನಾನು ಮತ್ತೆ ಹೇಳುವಂಥದ್ದು ನಮ್ಮ ಸಿಸ್ಟಮ್ ಬೇಕು. ನಾವೆಲ್ಲರೂ ಕೂಡ ಅದು ಯಾವುದೇ ವಿಚಾರಗಳು ಇಲ್ಲ, ಅದರಲ್ಲಿ ಏನು ನಮಗೆ ಲಾಸು ಇಲ್ಲ, ನಮಗೆ ಲಾಭ. ಒಂದು ಸೌಹಾರ್ದತೆಯ, ಒಂದು ಪ್ರೀತಿಯ, ಒಂದೆಲ್ಲ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಜೊತೆ ಸೇರಿಸಿಕೊಂಡು ನಾನು ಇವರಿಗೆ ಕೂಡ ಅಧ್ಯಕ್ಷರು ಕೂಡ ಹೇಳ್ತಾ ಇರ್ತೇನೆ. ಎಲ್ಲರಿಗೂ ನಾನು ಎಲ್ಲ ಗ್ರಾಮ ಪಂಚಾಯತ್ ಹೇಳ್ತಾ ಇರ್ತೇನೆ. ಆದ ಕಾರಣ ಇವತ್ತು ನಮ್ಮ ಒಂದು ಉತ್ತಮವಾದ ರೀತಿಯಿಂದ ಇವತ್ತು ಶಂಕುಸ್ಥಾಪನೆ ಇವತ್ತು ಆಗಿದೆ. ಮತ್ತು ಇದು ವಿಶೇಷವಾದ ಶಂಕುಸ್ಥಾಪನೆ. ಯಾಕೆ ಅರ್ಥ ಕಟ್ಟಡವೇ ಆಗಿದೆ, ಮತ್ತೆ ಅವರು ಶಂಕುಸ್ಥಾಪನೆ ಅದೆಂತ ಮಾಡೋದು, ಇಲ್ಲಿ ಬಂದ ಜೋರು ಮಾಡಿ ಹೋಗ್ಲಿ ಆಗ್ತದೆ ಎಂತೆಂತ ಅಂತೇಳಿ. ಅದಕ್ಕೆ ಎಲ್ಲ ಬಂದಾಗ ಆ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುವುದು ಮುಖ್ಯ. ಯಾಕೆ ಅವ್ರು ಮಾಡಲೇಬೇಕಿತ್ತು ಕೆಲಸ. ಮಾಡದಿದ್ದರೆ ಮಳೆಗಾಲ ಬಂದ ನಂತರ ಅವ್ರಿಗೆ ಪಿಟ್ಟು ತೆಗಿಲಿಕ್ಕೆ ಆಗುವುದಿಲ್ಲ. ಮಳೆಗಾಲದವ್ರು ತೆಗೆದಿದ್ದರೆ ಇನ್ನು 1 ವರ್ಷ ನಮಗೆ ಕೆಲಸ ಮಾಡಲಿಕ್ಕೆ ಕೂಡ ಮುಂದಿನ ಮಳೆಗಾಲ ಮುಗಿದ ನಂತರ ಮಳೆಗಾಲ ಮುಗಿದ ನಂತರ ಮಾಡಿ ಅಂತ ಹೇಳಿದರೆ ಇವರಿಗೇನಾಗ್ತದೆ, ನಮಗೆ ಲಾಸ್ ಇಲ್ಲಿ ಲಾಸ್. ನಮ್ಮ ಕಟ್ಟಡಲಾಗುವುದು 1 ವರ್ಷ ಡಿಲೇ ಆಗ್ತದೆ. ಇವರಿಗೇನು ಸಿಮೆಂಟಿಗೆ 500 ರೂಪಾಯಿ 600 ರೂಪಾಯಿ ಆಗ್ತದೆ, ಇವರಿಗೆ ಇಲ್ಲಿ ಲಾಸ್ ಆಗೋದು. ಅದಕ್ಕಾಗಿ ಆಗಲಿ ಇದೆಲ್ಲ ಹೊಂದಿಕೊಂಡು ಒಬ್ಬರಿಗೆ ಇದರಲ್ಲಿ ಏನೆಲ್ಲ ಆಗಲಿಕ್ಕೆ ಏನು ದೊಡ್ಡ ವಿಷಯ ಏನಾಗಲಿಕ್ಕೆ ಇದೊಂದು ಸಿಸ್ಟಮ್, ಅದು ಸಂಪ್ರದಾಯ. ಅದಕ್ಕಾಗಿ ಒಂದು ಚಾಲನೆ ಕೊಡೋದು ಅಂತ ಒಂದು ವಿಚಾರ ಇದೆ. ಅದಕ್ಕೆ ನಾವೆಲ್ಲ ಇವತ್ತು ಒಟ್ಟು ನಾವು ಸೇರಿದ್ದೇವೆ. ಅದಕ್ಕೆ ಆದಷ್ಟು ಬೇಗನೆ ಚೆನ್ನಾಗಾಗಲಿ. ಅರ್ಧ ಆಗಿ ಒಮ್ಮೆ ಶಂಕುಸ್ಥಾಪನೆ ಆಗಿದೆ. ಇನ್ನು ಯಾರಿಗೆ ಅದು ಮನಸ್ಸಿಗೆ ಇನ್ನೊಮ್ಮೆ ಮಾಡಿ, ನಮ್ಗೇನಾಗಿದೆ ಇನ್ನು ಅಪ್ಸರ ಮಾಡೋದು ಕೂಡ ಚಿಂತೆ ಇಲ್ಲ. ಎಲ್ಲಿ ಕರೆಕ್ಟ್ ಒಂದು ಆದರೂ ಕೂಡ ಆಯ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆಲ್ಲ ನನ್ನ ಶುಭಾಶಯ ಸಲ್ಲಿಸಿ, ಬಹುಶಃ ನೀವೆಲ್ಲ 4:30 ಗಂಟೆಗೆ ತಾವೆಲ್ಲ ಬಂದಿದ್ದೀರಿ. ನಾನು ಮೀಟಿಂಗ್ ಬರೋದು ತಡವಾಯಿತು. ನಮ್ಮ ಉದ್ದೇಶ ನಮ್ಮ ಕ್ಷೇತ್ರಕ್ಕೆ ಎಷ್ಟು ಇಂಥ ಘಟಕಗಳು ಮತ್ತು ಎಷ್ಟು ಇಂಥ ಹಾಸ್ಟೆಲ್ಗಳಿರಲಿ, ಇಂಥ ವಿವಿಧ ಇಲಾಖೆಯ ಕಟ್ಟಡಗಳಿರಲಿ, ಇದೆಲ್ಲವೂ ಕೂಡ ನಮ್ಮ ಕ್ಷೇತ್ರಕ್ಕೆ ಬರಬೇಕು. ಬೇರೆ ಬೇರೆ ಅವರು ಬಂದು ಬಂಡವಾಳನಲ್ಲಿ ಹಾಕಬೇಕು. ಇಲ್ಲಿ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂಡವಾಳ ಹಾಕಿದಾಗ ಮಾತ್ರ ಈ ಕ್ಷೇತ್ರದ ಪರೋಕ್ಷ ಅಭಿವೃದ್ಧಿ ಇವತ್ತು ಆಗ್ತದೆ. ಅದಕ್ಕಾಗಿ ಇದರಿಂದಾಗಿ ಡೆವಲಪ್ಮೆಂಟ್ ಆಗ್ತದೆ. ಇನ್ನು ಮುಂದಕ್ಕೆ ಇನ್ನೊಂದು ಬರ್ತದೆ, ಬೇರೆ ಬೇರೆ ಬಂದು ಈ ಊರವ್ರಿಗೆ ಎಲ್ಲರಿಗೂ ಕೂಡ ಎಲ್ಲಿ ನೋಡಿ, ಎಲ್ಲಿ ಆರ್ಥಿಕವಾದ ಚಲನವಲನ ಇಲ್ಲ ಅಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಯಾವ ಪ್ರದೇಶದಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತದೆ ಆ ಊರಲ್ಲಿ ಮಾತ್ರ ಡೆವಲಪ್ಮೆಂಟ್ ಆಗ್ತದೆ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲಿ ಅವರೇ ಮಾಡಲಿಕ್ಕೆ ಆಗ್ತದೆ. ಬೇರೆ ಬೇರೆ ಬಂದು ಬಂಡವಾಳ ಹಾಕಿದಾಗ ಮಾತ್ರ ಇವತ್ತು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ಬೋದು. ಅದಕ್ಕೆ ಎಲ್ಲ ಊರಿನವರು, ಬೇರೆ ಬೇರೆ ಪ್ರದೇಶದವರು ಇಲ್ಲಿ ಬಂದು ಅವರ ದುಡ್ಡನ್ನು ಇಲ್ಲಿ ಖರ್ಚು ಮಾಡುವಂಥ ವಾತಾವರಣ ನಾವು ಇವತ್ತು ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ನಾನು ಅಧಿಕಾರಿವರೆಗೆ ಹೇಳಿ, ಯಾರೇ ಲೈಸೆನ್ಸ್ ಯಾರೇ ಬಿಲ್ಡಿಂಗ್ ಬಂದರೆ ಕಿರುಕುಳ ಇಲ್ಲದೆ ಬೇಗ ನಿಯಮಾನುಸಾರ ಬೇಗ ಮಾಡಿಕೊಡಿ. ಅವರು ಎಲ್ಲಿ ಹೋಗಿ ಸತಾಯಿಸ್ಬೋದು. ನಾವು ಇಲ್ಲಿ ಫಾಟ್ ಓಪನ್ ಮಾಡಿದರೆ ಏನಿಲ್ಲ. ಅದಕ್ಕಾಗಿ ನೋಡಿ, ಇವತ್ತು ನಿಮ್ಮ ಕಲ್ಲಾಪಿಂದ ಮಂಗಳೂರು ಪಂಪಲ್ ನಂತರ ಗರೋಡಿ ಮತ್ತು ಎಗ್ಗೂರು ಮತ್ತು ಜಪ್ಪಿನ ಮೊಗರು ಇಬ್ಬರು ಆಗಬೇಕಿತ್ತು. ನಿಮ್ಮೆಲ್ಲ ಕಣ್ಣ ಮುಂದೆ ಕಾಣ್ತದೆ. ಪಂಪಲ್ ನಂತರ ಡೆವಲಪ್ ಆದದ್ದೇ ಕಲ್ಲಾಪಿನಿಂದ ಹಿಡಿದು ತಲಪಾಡಿ ತನಕ, ಕಲ್ಲಾಪಿಂದ ಹಿಡಿದು ಕೊಣಜೆ ತನಕ ಡೆವಲಪ್ಮೆಂಟ್ ಆಯಿತು. ಉಲ್ಲಾಲಕ್ಕೆ ತನಕ ಕೂಡ ಆಯಿತು. ಆ ಒಂದು ಪೀಸೇ ಆಗಲಿಲ್ಲ.
ಯಾಕೆ ಆಗಲಿಲ್ಲ? ಯಾಕೆ ಅಲ್ಲಿ ಡೆವಲಪ್ಮೆಂಟ್ ಆಗುವ ಟೈಮಲ್ಲಿ ಅಲ್ಲಿ ಗಲಾಟೆ, ಅಲ್ಲಿ ಕಲ್ಲು ಬಿಸಾಡೋದು, ಇಲ್ಲಿ ಅವನಿಗೆ ಹೊಡೆಯೋದು ಬಡಿಯೋದು, ಅಲ್ಲಿ ಗಲಾಟೆ ಆಗಿ ಜಾಗ ತೆಕ್ಕೊಂಡೋಗ್ರು ಮಾರಿ ಹೋದರು. ಇದು ಸಾಹಸ ಬೇಡ ಮಾರಿ, ನಾವಿಲ್ಲಿ ಯಾಕೆ ಯಾರು ಬಂದು ಇಲ್ಲಿ ದುಡ್ಡು ಹಾಕ್ತಾನೆ ಅವ್ನಿಗೆ ನೆಮ್ಮದಿ ಒಂದು ಸಮಾಧಾನ ಬೇಕಲ್ಲ. ಯಾರು ಮನೆ ಕಟ್ತಾನೆ ಮುಂದೆ ಇಲ್ಲಿ ಗಲಾಟೆ ಆಗಬಾರ್ದು ವಿಚಾರ ಇರ್ತದೆ. ಎಷ್ಟೋ ಜನ ಆಸ್ಪತ್ರೆಗೆ, ನನ್ನ ಸಂಬಂಧಿಕ ಆಸ್ಪತ್ರೆ ಕಟ್ಟಕ್ಕೆ ಜಾಗ ತಗೊಂಡ್ರು, ಇಲ್ಲಿ ಗಲಾಟೆ ನೋಡೋದು ಮಾರಿಕೊಂಡು ಹೋಗಿ ಅಲ್ಲಿ ಉಪ್ಪಲ್ಲ ಹೆಲ್ತ್ ಹಾಸ್ಪಿಟಲ್ ಅಂತ ಹೇಳಿ ಕಾಸು ಕೊಡೋದು. ಸೊ ಅಲ್ಲಿ ಡೆವಲಪ್ಮೆಂಟ್ ಈಗ ಅದಕ್ಕೆ ಎಲ್ಲಿ ಶಾಂತಿ ಇದೆ, ಎಲ್ಲಿ ಸೌಹಾರ್ದತೆ ಇದೆ, ಎಲ್ಲಿ ಉತ್ತಮವಾದ ವಾತಾವರಣ ಇದೆ, ಅಲ್ಲಿ ಮಾತ್ರ ಜನ ಬಂದು ಇನ್ವೆಸ್ಟ್ ಮಾಡ್ತಾರೆ. ಯಾಕೆ ಇನ್ವೆಸ್ಟ್ ಮಾಡೋ ಧರ್ಮಕ್ಕೆ ಹಾಕ್ತಾನೆ, ಅವ್ನು ಇನ್ವೆಸ್ಟ್ ಮಾಡಿ ಲಾಭ ಬರಬೇಕಂತ ಅವ್ನು ಹಾಕುವಂಥದ್ದು. ಇನ್ವೆಸ್ಟ್ ಮಾಡಿದಾಗ ಮಾತ್ರ ಆ ಪ್ರದೇಶ ಅಭಿವೃದ್ಧಿಗೆ ಸಾಗಿದಾಗ. ಅದಕ್ಕಾಗಿ ನಾವು ಉಳ್ಳಾಳದಂಥ ಊರು ನಮಗೆ ಟೂರಿಸಮ್ಗೆ ನಮಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲ ಧಾರ್ಮಿಕ ಕೇಂದ್ರಗಳು ನಮ್ಮ ಊರಲ್ಲಿದ್ದ ಕಾರಣ ನಮಗೆ ಪವಿತ್ರವಾದ ಯಾತ್ರಾ ಸ್ಥಳವಾಗಿ ನಮಗೆ ಡೆವಲಪ್ಮೆಂಟ್ ಆಗಲಿಕ್ಕೆ ನಮಗೆ ಸಾಧ್ಯ ಇದೆ. ನದಿ ಬದಿಯಲ್ಲಿ ಒಂದು ಉತ್ತಮವಾದ ಒಂದು ಪ್ರವಾಸಿ ತಾಣವಾಗಿ ನಿರ್ಮಾಣ ಮಾಡಿದ ಅವಕಾಶ ನಮಗೆ ಇವತ್ತು ಸಿಕ್ಕಿದೆ. ಉತ್ತಮವಾದ ಎಲ್ಲ ಎಜುಕೇಷನ್ ಸಿಸ್ಟಮ್ ಕೂಡ ಇದೆ. ಅದಕ್ಕೆ ನಾನು ದೇವರು ನಮ್ಮ ಪ್ರದೇಶಕ್ಕೆ ಏನೆಲ್ಲ ಬೇಕು ಡೆವಲಪ್ಮೆಂಟಿಗೆ ಎಲ್ಲ ಕೂಡ ಇವತ್ತು ಕೊಟ್ಟಿದ್ದಾರೆ. ನಾವು ಜನರೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ಜನಸಾಮಾನ್ಯರಿಗೆ ಆಕರ್ಷಣೆಗೊಳಿಸಿ ಬಂದವರು ಅತ್ಯಂತ ಸಂತೋಷ ಹೋಗುವಂಥ ವಾತಾವರಣ ನಿರ್ಮಾಣ ಜವಾಬ್ದಾರಿ ಅದು ನಮ್ಮ ಇಡೀ ಉಳ್ಳಾಲ ಪ್ರದೇಶದ ಜವಾಬ್ದಾರಿ. ಅದಕ್ಕಾಗಿ ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಒಂದು ಕೊಂಡಿಯಾಗಿ ನಮ್ಮ ಕೆಲಸ ನಾವು ಮಾಡುವಂಥ ಜವಾಬ್ದಾರಿ ನಾವು ಇವತ್ತು ಹಮ್ಮಿಕೊಳ್ಳುವಂಥ ಅವಕಾಶ ಆಗಬೇಕು. ಸಂವರ್ಧಿತ ಒಂದು ಸಮಾಜ ನಿರ್ಮಾಣ ಮಾಡೋದು MLA ಅಥವಾ MP ಅಥವಾ ಸರ್ಕಾರ ಅಲ್ಲ, ಪ್ರತಿ ಮನೆಯವರು ಕೂಡ ಸೇರಬೇಕು. ಪ್ರತಿ ಮನೆಯವರು ಕೂಡ ಕೈ ಜೋಡಿಸಿದಾಗ ಮಾತ್ರ ಇದು ಸಾಧ್ಯವಾಗ್ತದೆ. ನಾನು ಯಾವಾಗಲೂ ಮಿತ್ರರಿಗೆ ಹೇಳ್ತಾ ಇರ್ತೇನೆ, ನೀವು ಒಂದು ಕಡೆ ನಿಂತು ಅವನ ಪರವಾಗಿ ಮಾತಾಡಬೇಕಾದ್ರೆ ಏನು ಬೇಕಾದರೂ ಮಾತಾಡ್ಬೋದು, ಏನು ಕಡಿಮೆ ಇಲ್ಲ, ಹೇಗೆ ಬೇಕಾದರೂ ಮಾತಾಡ್ಬೋದು. ಇವನ ಪರವಾಗಿ ನಿಂತು ಮಾತಾಡಬೇಕಾ, ಏನು ಬೇಕಾದರೂ ಅದಕ್ಕೇನು ಕಡಿಮೆ ಇಲ್ಲ, ಹೇಗೆ ಬೇಕಾದ್ರೂ ಮಾತಾಡಿ. ಆದರೆ ನಮಗೆ ನೀವು ಬೇಕು ನಾವೆಲ್ಲ ಜೊತೆಯಲ್ಲಿ ಬೇಕು, ನಾವೆಲ್ಲ ಭಾರತೀಯರ ಇಬ್ಬರನ್ನು ಕರ್ಕೊಂಡು ಮುಂದೆ ಹೋಗ್ತೀರಲ್ಲ, ಭಾಳ ಕಷ್ಟದ ಕೆಲಸ, ಅಷ್ಟು ಸುಲಭ ಇಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ಒಟ್ಟಾಗಿ ತಗೊಂಡು ಹೋಗೋ ಜವಾಬ್ದಾರಿ ಅದು ನಿಮ್ಮೆಲ್ಲ ಜವಾಬ್ದಾರಿ ಆಗಿದೆ. ಆ ಜವಾಬ್ದಾರಿ ನಾವೆಲ್ಲ ವಹಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಈ ಒಂದು ಕಟ್ಟಡ ಭವಿಷ್ಯತ್ತಿನಲ್ಲಿ ಊರ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪೂರಕವಾಗುವಂಥ ಅವಕಾಶ ಉಂಟಾಗಲಿ. ಇಡೀ ನಮ್ಮ ಜಿಲ್ಲೆಯ ಕೃಷಿಕರು ಇಲ್ಲಿಗೆ ಬರಲೇಬೇಕಲ್ಲ ಟೆಸ್ಟ್ ಆಗಲಿಕ್ಕೆ ಬರಲೇಬೇಕು. ಬರುವಾಗ ಪರೋಕ್ಷವಾಗಿ ಇವತ್ತು ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ನಾನು ಇವತ್ತು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ದೇವರ ಹೆಸರು ನಾವು ಇದಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡಿಕೊಂಡು ಆದಷ್ಟು ಬೇಗ ಪೂರ್ಣಗೊಳ್ಳಿ ಅಂತ ಹೇಳಿಕೊಂಡು ನನ್ನ ಶುಭಾಶಯ ಸಲ್ಲಿಸ್ತೇನೆ. ನಮಸ್ಕಾರ. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಈ ಸಂದರ್ಭ ಮಾತನಾಡಿದರು. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಮಾತನಾಡಿ, ರಸಗೊಬ್ಬರ ನಿಯಂತ್ರಣ ಪ್ರಯೋಗಾಲಯ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳ ವ್ಯಾಪ್ತಿಯನ್ನು ಹೊಂದಿದ್ದು ಸ್ಥಳದ ಅಭಾವದಿಂದ ಈ ಪ್ರಯೋಗಾಲಯ ಬೇರೆ ಜಿಲ್ಲೆಯ ಪಾಲಾಗುವ ಸಾಧ್ಯತೆ ಇತ್ತು. ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆ ಮತ್ತು ಸಚಿವರೊಂದಿಗೆ ಚರ್ಚಿಸಿ ಸ್ಪೀಕರ್ UT ಖಾದರ್ ಅವರ ಮಾರ್ಗದರ್ಶನದಲ್ಲಿ ಗೇರು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಪ್ರಯೋಗಾಲಯಕ್ಕೆ ಸ್ಥಳಾವಕಾಶ ದೊರಕಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದರು. ಅರ್ಥಪೂರ್ಣ ಸಮಾರಂಭದಲ್ಲಿ ನೀವು ಎಲ್ಲರೂ ಸೇರಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಶಿಲಾನ್ಯಾಸಗೊಳಿಸಿ ಬಹಳಷ್ಟು ಚೆನ್ನಾಗಿ ಈ ಒಂದು ಯೋಜನೆಯ ಬಗ್ಗೆ ನಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟು ತನ್ನ ಕ್ಷೇತ್ರಕ್ಕೆ ಇದನ್ನು ತರುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂಥ ನನ್ನ ನಾಯಕರೂ ಆಗಿರ್ತಕ್ಕಂಥ ವಿಧಾನಸಭಾ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರಿಗೆ ವಂದಿಸಿಕೊಂಡು, ಮೂಡಾದ ಅಧ್ಯಕ್ಷರು ಆಗಿರ್ತಕ್ಕಂಥ ಸದಾಶಿವ ಉಳ್ಳಾಲ್ರವರೇ, ನಮ್ಮ ಪುರಸಭೆಯ ಅಧ್ಯಕ್ಷರೇ, ನಮ್ಮ ಇಲಾಖೆಯ ಅಧಿಕಾರಿಗಳೇ, ಹಾಗೆ ರಮೇಶ್ ಶೆಟ್ಟಿಯವರೇ, ಹಾಗೆ ನಮ್ಮ ಸದಸ್ಯರಾಗಿರ್ತಕ್ಕಂಥ ಪುರುಷೋತ್ತಮ ಅವರೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಇಲಾಖೆಯ ಅಧಿಕಾರಿಗಳೇ, ಮಾಧ್ಯಮದ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ನಾವು ವಂದಿಸಿಕೊಂಡು, ಈಗಾಗಲೇ ನಮ್ಮ ಶಾಸಕರು ಆಗಿರ್ತಕ್ಕಂಥ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರು ಹೇಳಿದಂತೆ ಈ ಒಂದು ಯೋಜನೆ ನಮ್ಮ ರೈತರಿಗೆ ನಿಜವಾಗಿ ಕೂಡ ಈ ಜಿಲ್ಲೆಗೆ ವರದಾನ ಆಗಲಿಕ್ಕಿದೆ. ಯಾಕಂತೇಳಿದರೆ ಇಲ್ಲದ್ರೆ ಬೆಳ್ತಂಗಡಿ ಆ ದೂರಕ್ಕೆ ಬ್ರಹ್ಮಾವರಕ್ಕೆ ಇದು 4 ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಈ ಒಂದು ಯೋಜನೆ. ಹಾಗಾಗಿ ಇದು ನಮ್ಮ ಕ್ಷೇತ್ರಕ್ಕೆ ಬರಲಿಕ್ಕೆ ಈ ಯೋಜನೆ ಸ್ಯಾಂಕ್ಷನ್ ಆಗಿದ್ರೂ ಕೂಡ ಇವರಿಗೆ ಜಾಗ ಇರಲಿಲ್ಲ. ಸರ್ ಹತ್ರ ಕೂಡ ಮಾತಾಡಿದಾಗ, ನಮ್ಮ ಮಿನಿಸ್ಟರ್ ಹತ್ರ ಕೂಡ ಹೇಳಿದಾಗ, ನಿಜವಾಗಿ ಈಗ ನಮ್ಮ
ಇಲ್ಲಿ ಜಾಗದ ಸಮಸ್ಯೆ ಇದ್ದ ಕಾರಣ ನಾನು ಇವರು ಮಾಂತೇಶ್ವರ ಹತ್ರ ಮಾತಾಡಿದಾಗ ಕೃಷಿ ಇಲಾಖೆಯ ವಿಜ್ಞಾನಿಗಳಿಗೆ ಮಾತಾಡಲಿಕ್ಕೆ ಹೇಳಿದರು. ಆನಂತರ ಶಿವಮೊಗ್ಗದ ನಮ್ಮ VC ಅವರಿಗೆ ಮಾತಾಡಿದಾಗ ಅವರು ನಮಗೆ ಒಪ್ಪಿಗೆಯನ್ನು ಕೊಟ್ಟರು. ಈ ಎಲ್ಲರೂ ಇದಕ್ಕೆ ಒಂದು ಒಟ್ಟು ಸೇರಿಕೆಯೊಂದಿಗೆ ಈ ಜಾಗವನ್ನು ನಮ್ಮ ಇಲಾಖೆಗೆ ಕೊಡಲಿಕ್ಕಾಯಿತು. ಹಾಗಾಗಿ ಇದಕ್ಕೆ ಸಹಕರಿಸಿದಂಥ ನಮ್ಮ ಕ್ಷೇತ್ರದ ಶಾಸಕರು, ಜನಪ್ರಿಯ ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸಿಕೊಂಡು, ಹಾಗೆ ಎಲ್ಲ ಇಲಾಖೆಯವರಿಗೂ ಹಾಗೆ ನಮ್ಮ ಈ ಕೃಷಿ ವಿದ್ಯಾನಿಲಯದ ಎಲ್ಲ ಅಧಿಕಾರಿಗಳಿಗೂ ಪ್ರತಿಯೊಬ್ಬರಿಗೂ ಕೂಡ ವಂದಿಸಿ, ಇಂತಹ ಯೋಜನೆ ಮುಂದಿನ ದಿನದಲ್ಲಿ ಈ ಒಂದು ಶಿಲಾನ್ಯಾಸ ನಾವು ಒಂದು ಸಿಂಪಲ್ ಆಗಿ ನಡೆಸಿದರೂ ಕೂಡ ಉದ್ಘಾಟನೆಯನ್ನು ಎಲ್ಲ ರೈತರನ್ನು ಕರೆಸಿ ಅತ್ಯುತ್ತಮ ರೀತಿಯಲ್ಲಿ ಇದನ್ನು ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮಗೆಲ್ಲರಿಗೂ ಕೂಡ ವಂದಿಸಿ, ಬಹುಶಃ ಇವತ್ತು ಸರ್ಕಾರದ ಕಾರ್ಯಕ್ರಮಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಇವತ್ತು ಜನರಿಗೆ ವರದಾನ ಆಗಿದೆ. ಬಡತನದಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಯ ಕುಟುಂಬಕ್ಕೂ ಕೂಡ ನಮ್ಮ ಈ ಯೋಜನೆಗಳಿಂದ ಇವತ್ತು ಭಾಳಷ್ಟು ಸಹಕಾರ ಆಗ್ತಾ ಇದೆ. ಹಾಗೆ ಇವತ್ತು ಕೃಷಿ ಇಲಾಖೆಯಿಂದ ಭಾಳಷ್ಟು ಇವತ್ತು ನಮ್ಮ ಜನರಿಗೆ ರಸಗೊಬ್ಬರ ಫ್ರೀಯಾಗಿ ಸಿಗ್ತಾ ಉಂಟು, ಸ್ಪ್ರಿಂಕ್ಲರ್ ಹಾಕ್ತಾ ಇದ್ದಾರೆ. ಹಾಗೆ ಅವರಿಗೆ ಅತ್ಯುತ್ತಮವಾದಂಥ ಇವತ್ತು ಫಲವತ್ತಾದಂಥ ಬೀಜಗಳ ವಿತರಣೆಗಳು ಕೂಡ ಆಗ್ತಾ ಇದೆ. ಇದು ಕೃಷಿ ಇಲಾಖೆಯಲ್ಲಿ ಕೂಡ ಭಾಳಷ್ಟು ಕೆಲಸ ಕಾರ್ಯಗಳು, ಕೆಲವು ಇವರಿಗೆ 80% ಕೂಡ ನಾವು ಸಬ್ಸಿಡಿಯನ್ನು ಕೊಡ್ತಾ ಇದ್ದೇವೆ. ಹಾಗೆ ಇವತ್ತು ಎಲ್ಲ ಯೋಜನೆಗಳು ಕೂಡ ಇವತ್ತು ಸರ್ಕಾರದಿಂದ ಭಾಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಇವತ್ತು ಜರುಗ್ತಾ ಇದೆ. ಆ ಒಂದು ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಜರಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಈ ಒಂದು ಯೋಜನೆ ಈ ಭಾಗದ ಎಲ್ಲರಿಗೂ ಕೂಡ ಒಂದು ಫಲಪ್ರದವಾಗಿ ವರದಾನ ಆಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸಿ, ಆಗಮಿಸಿದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ವಂದಿಸಿ, ಮುಂಭಾಗದಲ್ಲಿರುವ ತಮಗೆಲ್ಲರಿಗೂ ಕೂಡ ವಂದಿಸಿ, ಮಾಧ್ಯಮದವರಿಗೂ ಕೂಡ ವಂದಿಸಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್, ಜೈ. ಎಲ್ಲರಿಗೆ ಸಂತೋಷ. ಇದು ಒಂದು ಕೃಷಿತ ಇದನ್ನು ಮಾಡಿಕೊಂಡು ಎಲ್ಲರಿಗೆ ಶುಭಾಶಯಗಳನ್ನು ತಿಳಿಸುತ್ತೇನೆ. ನಗರಸಭಾಧ್ಯಕ್ಷೆ ಶಶಿಕಲಾ, ಕೃಷಿ ಇಲಾಖೆಯ ಉಪ ನಿರ್ದೇಶಕಿ ಕುಮುದ, ಸಹಾಯಕ ಕೃಷಿ ನಿರ್ದೇಶಕಿ ವೀಣಾ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳಿಯಾರ್, ಮಂಗಳೂರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಸುರೇಖಾ ಚಂದ್ರಹಾಸ್, ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಮನ್ಸೂರ್ ಮಂಚಿಲ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಚಂದ್ರಿಕಾ ರೈ, ಪುರುಷೋತ್ತಮ ಶೆಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು.